ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಇಲ್ಲ ಏನ್ ವಿಡಿಯೋ ಮಾಡ್ಬೇಡ. ಸುಮ್ನೆ ಇರಲಿಲ್ಲ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸಾಕು, ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಎಲ್ಲ ಇವ್ರು ಮನ ಕಾಯುವಾಗ ಮೊನ್ನೆ ತಾನೇ ಪ್ರಮೋಷನ್ ಮೇಲ್ ಪ್ರಮೋಷನ್ ಮಾಡ್ಕೊಂಡು ದುಡ್ಡು ಮೇಲ್ ದುಡ್ಡು ಮಾಡ್ಕೊಂಡು ನಲ್ಕೊಂಡು ನಿಂತಿದ್ರು. ಈಗ ನೋಡಿದ್ರೆ ಮತ್ತೆ ಹಳೆ ಕ್ಯಾಸೆಟ್ ನೇ ಹಾಕ್ತವ್ರಲ್ಲಪ್ಪ. ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಬೇಡ ನನ್ಗೆ. ಲೋ ಮಂಜಣ್ಣ, ಒಂದ್ಸಲ ಬಂದ್ಬಿಡೆ ಚಿನ್ನಿ ಬಂಗಾರಿ ಅಂತೀಯ, ಬಂದ್ಬಿಡೆ ನನ್ ಮಾತು ಕೇಳಿ ಅಮ್ಮೋ ಬಂಗಾರಿ. ಇನ್ನೊಂದ್ಸಲ ಹೋಗು ಅಂತ ಅರ್ಚ್ತಾ ಇದೀಯ. ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ ಒಳ್ಳೆ ಅನ್ಯಂತರ ಆಡ್ತಿದೀಯಲ್ಲ, ಏನ್ ನಿನ್ ಪ್ರಾಬ್ಲಮ್? ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ. ಪರವಾಗಿಲ್ಲ, ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ. ಇನ್ನೂ ಹೋಗ್ಬಿಡ್ಲಿ. ಹೋಗಕ್ ಇನ್ನೇನ್ ಉಳ್ದಿದೆ ಅಂತೀನಿ. ಏನು ಇಲ್ಲ. ನೀವುಗಳೇ ಮೀಡಿಯಾ ಮುಂದೆ ಕೂತ್ಕೊಂಡು ನಿಮ್ಮ ಮಾನ ಮರ್ಯಾದೆನ 3 ಕಾಸ್ಕಲ್ಲ ಕಾಸೆ ಇಲ್ದಂಗ್ ಹರಾಜ್ ಹಾಕೊಂಡಿದ್ದೀರಾ. ಬಂದಾಗೆಲ್ಲ ಡೈಲಿ ನನ್ಗೆ 2-3 ಸತಿ ನೀನ್ ಮಲಗು ಅಂತಂದ್ರೆ ಯಾವಳ್ ತಾನೇ ಮಲಗ್ತಾಳೆ ಮ್ಯಾಮ್? ಇನ್ನೂ ಏನಾದ್ರೂ ಉಳ್ದಿದೆ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಅಂದಂಗೆ ಜನ ಎಲ್ಲ ಇವ್ರು ಮಾಡ್ತಿರೋದು ನಾಟಕ ಅಂತವ್ರೆ. ಜನ ಹೇಳ್ತಿರೋದ್ರಲ್ಲೂ ಒಂದ್ ಅರ್ಥ ಇದೆ. ಯಾರಾದ್ರೂ ಜಗಳ ಮಾಡ್ಕೊಂಡಿರೋ ವಿಡಿಯೋ ಹಾಕೋರು ಅರ್ಜೆಂಟ್ ಅಲ್ಲಿ ಹಂಗೆ ಅಪ್ಲೋಡ್ ಮಾಡ್ತಾರ ಅಥವಾ ಎಡಿಟ್ ಮಾಡಿ ಹಾಕ್ತಾರ? ಬೇಡ ನನ್ಗೆ. ಜೊತೆ ಬಿಡೋ ಸುಮ್ನೆ. ನಿನ್ನ ಹತ್ರ ದೇವ್ರಡಿ ನೋಡಿದ್ರಲ್ಲ, ಇಡೀ ವಿಡಿಯೋಲಿ ಇದೇ ರೀತಿ ಒಂದ್ 10 ಕಡೆ ಕಟ್ ಮಾಡಿ ಹಾಕಿದ್ದಾರೆ. ಸೊ ಇವರು ಈ ಜಗಳದ ವಿಡಿಯೋ ಮಾಡಾದ್ಮೇಲೆ ಇಬ್ರು ಕೂತ್ಕೊಂಡು ಜನಕ್ಕೆ ಯಾವ್ದನ್ ತೋರಿಸ್ಬೇಕು ಯಾವ್ದನ್ ತೋರಿಸಬಾರ್ದು ಅಂತ ಯೋಚನೆ ಮಾಡಿ ಕೊಟ್ಟು ಎಡಿಟ್ ಮಾಡಿ ವಿಡಿಯೋ ಹಾಕಿದ್ದಾರೆ. ಏನ್ ಚಾಲು ಕಿದ್ಯೋ ಮಗನ. ಇದು ಹಾಳಾಗೋಗ್ಲಿ. ಈ ಜಗಳ ವಿಡಿಯೋ ಹಾಕಿದ್ಮೇಲೆ ಕೆಲವೇ ಗಂಟೆಲಿ ಈ ರೀತಿ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕೊಂಡವ್ರೆ. ಇದಾದ್ಮೇಲೆ ಒಂದು ಪ್ರಮೋಷನ್ ವಿಡಿಯೋನು ಹಾಕೊಂಡವ್ರೆ. ನಿಮ್ಗೆ ಯಾವ್ದೇ ತರ ಸೆಲೆಬ್ರೇಷನ್ಸ್ ಬೇಕು ಅಂತಂದ್ರೆ ಇವ್ರಿಗೆ DM ಮಾಡಿ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಇವ್ರು ಮಾಡ್ತಿರೋದು ಪಬ್ಲಿಸಿಟಿ ಗಿಮಿಕು ಅಂತ ಜನಕ್ ಗೊತ್ತಾಗಕ್ಕಿಲ್ವೇ? ಜನ ಇವ್ರು ಉಗಿದೇ ಬಿಡ್ತಾರ. ಇನ್ನು ಕ್ವಾಟ್ಲೆ ನೋಡಿ, ಗಂಡ ಹೆಂಡತಿ ಇಬ್ರುದು ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಮಂಜುದು ಮಂಜು ಲೀಲಾ ಅಂತೆ, ಲೀಲಾದು ಲೀಲಾ ಮಂಜು ಅಂತೆ. ಇದು ಸಾಲದಕ್ಕೆ ಒಂದು ಬ್ಯಾಕಪ್ ಅಕೌಂಟ್ ಬೇರೆ ಮಾಡ್ಕೊಂಡವ್ರೆ. ಈಗ ಮಂಜು ಅಕೌಂಟ್ ಅಲ್ಲಿ 65,000 ಫಾಲೋವರ್ಸ್ ಇದಾರೆ. ಅದೇ ಲೀಲಾ ಅಕೌಂಟ್ ಅಲ್ಲಿ ಬೋರಿ 25,000. ಈಗ ಲೀಲಾ ಅಕೌಂಟ್ ಗೂ ಜಾಸ್ತಿ ಫಾಲೋವರ್ಸ್ ಆಗ್ಬಾರ್ದ, ಅದಕ್ಕೆ ಈ ಹೊಸ ನಾಟಕ ಶುರು ಮಾಡ್ಕೊಂಡವ್ರೆ. ಇದಲ್ದೆ ಇದು ಡ್ರಾಮಾ ಅನ್ನೋದಕ್ಕೆ ಇನ್ನೂ ಮುಖ್ಯ ಕಾರಣ ಏನ್ ಗೊತ್ತಾ? ಈ ಜಗಳದ ವಿಡಿಯೋನ ಸರಿಯಾಗಿ ನೋಡಿ. ವಿಡಿಯೋ ಮಾಡ್ಬೇಡ. ಸುಮ್ನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ. ವಿಡಿಯೋ ಮಾಡ್ಬೇಡ ನೋಡಿ ಹೇಳ್ತಾ ಇದೀನಿ. ಈ ಲೀಲಾ ವಿಡಿಯೋ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಈ ಜಗಳದ ವಿಡಿಯೋನ ತನ್ನ ಅಕೌಂಟ್ ನಲ್ಲೇ ಹಾಕೊಂಡವಳಲ್ಲ. ಇದು ನಾಟಕ ಅಲ್ದೆ ಇನ್ನೇನು. ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟು ಫಾಲೋವರ್ಸ್ ಇರ್ತಾರೋ ಅದ್ರ ಆಧಾರದ ಮೇಲೆನೆ ಪ್ರಮೋಷನ್ ಹಣ ಎಷ್ಟು ಕೊಡ್ತಾರೆ ಅಂತ ಡಿಸೈಡ್ ಆಗೋದು. ಸೊ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳಕ್ಕೆ ಒಳ್ಳೆ ಐಡಿಯಾನೇ ಮಾಡವ್ರೆ. ಮೋಸ್ಟ್ಲಿ ರೇಷ್ಮಾ ಆಂಟಿ ಜೊತೆ ಫ್ರೆಂಡ್ಸ್ ಆಗವ್ರಲ್ಲ, ರೇಷ್ಮಾ ಆಂಟಿ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಅವರು ಹಂಗೆ ಅಲ್ವೇ, ಯಾವಾಗ ವ್ಯೂಸ್ ಲೈಕ್ಸ್ ಫಾಲೋವರ್ಸ್ ಕಮ್ಮಿ ಆಗುತ್ತೋ ಆಗೆಲ್ಲ ಗಂಡ ಕೂಡ್ದ ಹೊಡ್ದ ಬೊಡ್ದ ಅಂತ ವಿಡಿಯೋ ಮಾಡೋದು. ಈಗ ಇವರು ಅದೇ ಚಾಳಿಗೆ ಬಿದ್ದಿದ್ದಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಚಿನ್ನು ಬಂಗಾರಿ ಅನ್ಕೊಂಡ್ ವಿಡಿಯೋ ಮಾಡಿ ಕತ್ತಲಿ ಕೈಯಲ್ಲಿ ಚಿನ್ನ ಬಂಗಾರ ಜಾಸ್ತಿ ಆಗಿದೆ. ಈಗ ಚಿನ್ನದ ಬೆಲೆ ಜಾಸ್ತಿ ಆಗೋಗಿದೆಯಲ್ಲ, ಹೊಸದಾಗಿ ಚಿನ್ನ ತಕೊಳಕ್ಕೆ ಹೊಸ ಸ್ಕೀಮ್ ನೇ ಹಾಕವ್ರೆ. ನಮಗೆಲ್ಲ ಗೊತ್ತಾಗೋಯ್ತು. ಯಾಕೆ ಸರ್ ಡಲ್ ಇದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ ಸುಸ್ವಾಗತಂ. ಈ ಜಗಳದ ವಿಡಿಯೋಗೆ ಇವ್ರು ಹಾಕೊಂಡಿರೋ ಕ್ಯಾಪ್ಷನ್ ನೋಡಿ, ಸಂಸಾರ ನಾಶ ಮಾಡಿದ ಶಾಂತಂ ಪಾಪಂ ಸೀರಿಯಲ್ ಅಂತೆ. ಶಾಂತಂ ಪಾಪಂ ಅವ್ರು ಯಾರು ಸ್ಟೋರಿ ಎತ್ಕೊಂಡು ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ. ಶಾಂತಂ ಪಾಪಂನವರು ಒಂದ್ ಎಪಿಸೋಡ್ ನಲ್ಲಿ ಇವ್ರ ಸ್ಟೋರಿನ್ ಮಾಡಿದ್ದಾರೆ. ಮಂಜನ್ನ ಆಟೋ ರಾಜ ಅಂತ, ಲೀಲಾನ ಶೀಲಾ ಅಂತ ತೋರಿಸಿದ್ದಾರೆ. ಏನ್ ಇವ್ರ ಹೆಸರುಗಳನ್ನ ಚೇಂಜ್ ಮಾಡ್ಬಿಟ್ರೆ ಜನಕ್ ಗೊತ್ತಾಗಕ್ಕಿಲ್ವೇ ಅದ್ ಇವ್ರದೇ ಸ್ಟೋರಿ ಅಂತ. ಈ ಎಪಿಸೋಡ್ ನಲ್ಲಿ ಇವ್ರ ಕತೆನ ಮೊಕ್ ಕೊಡ್ದಂಗ್ ತೋರ್ಸ್ಬಿಟ್ಟವ್ರಲ್ಲ, ಅದಕ್ಕೆ ಲೀಲಕ್ಕನ್ಗೆ ಫುಲ್ಲು ಬೇಸರ ಆಗ್ಬಿಟ್ಟದಂತೆ. ಶಾಂತಂ ಪಾಪಂ ಅವ್ರು ಯಾರು ಸ್ಟೋರಿ ಎತ್ಕೊಂಡು ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ. ಇವರಿಬ್ರು ಶಾಂತಂ ಪಾಪಂ ಕಾರ್ಯಕ್ರಮದಿಂದಲೇ ಹಿಂಗೆಲ್ಲ ಆಯ್ತು ಅಂತಿದಾರಲ್ಲ. ಇವ್ರ ವಿಡಿಯೋದಲ್ಲಿ ಶಾಂತಂ ಪಾಪಂ ಬಗ್ಗೆ ಹೇಳೋಕ್ ಮುಂಚೆ ಲೀಲಾ ಏನೇನ್ ಹೇಳಿದಾಳೆ ನೋಡ್ಕೊಂಬನ್ರಪ್ಪ. ಸಾಕು, ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಸಾಯಕ್ಕಾಗಲ್ಲ ನಿನ್ನ ಹತ್ರ ದೇವ್ರಡಿ. ಎಷ್ಟು ಅಂತ ನಿನ್ನ ಹತ್ರ ನಾನು
ಶಾಂತಂ ಪಾಪಂ ಅವರಿಂದ ತೊಂದ್ರೆ ಆಗಿದ್ರೆ ಬರೀ ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು ತಾನೆ. ಆದ್ರೆ ಇಲ್ಲಿ ಲೀಲಾ ಮಂಜುಗೆ ನಿನ್ ಜೊತೆ ಅನುಭವಿಸ್ಕೊಂಡ್ ಸಾಯಕ್ಕಾಗಕ್ಕಿಲ್ಲ, ಸಾಕಾಗೋಗಿದೆ ಅಂತಿದ್ದಾಳೆ. ಅಲ್ಲಿಗೆ ಸಮಸ್ಯೆ ಇವ್ರ ಮಧ್ಯೆನೇ ಇದೆ ಅಂತ ಆಯ್ತಲ್ವೇ. ಎಲ್ಲ ಹೇಳಿದ್ರು ಬರೀ 2-3 ತಿಂಗಳು ಅಷ್ಟೇ ಇವ್ನು ನೋಡ್ಕೊಳ್ಳೋದಂತ ನೀನ್ ಹೆಂಗೆ ಮಾಡ್ತಿದ್ಯಾ ನನಗೆ? ನೋಡಿದ್ರಲ್ಲ, ಇಲ್ಲಿ ಇವ್ರಿಬ್ರು ಮಧ್ಯೆನೆ ಸಮಸ್ಯೆಗಳು ಹತ್ಕೊಂಡು ಉರಿತಾ ಇದಾವೆ. ಕಳ್ಳಂಗೊಂದ್ ಪಿಳ್ಳೆನೆವ ಅಂತಾರಲ್ಲ ಹಂಗೆ ಇವ್ರ ಮಧ್ಯೆ ಆಗ್ತಿರೋ ಜಗಳಕ್ಕೆ ಇವ್ರ ಸಂಸಾರದ ತಾಪತ್ರಯಕ್ಕೆಲ್ಲ ಆ ಕಾರ್ಯಕ್ರಮನೇ ಕಾರಣ ಅನ್ಬಿಟ್ರಲ್ಲ. ಇವ್ರಿಬ್ರು ಬಿಡಿ 3 ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರೆ. ಆ ಮಕ್ಕಳ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡೋದಲ್ವೇ. ಪಾಪ ಮಕ್ಕಳು ಇದನ್ನೆಲ್ಲ ನೋಡಿ ನೋಡಿ ಎಷ್ಟು ಮಾನಸಿಕ ಹಿಂಸೆ ಅನುಭವಿಸ್ತಾ ಇರಲ್ಲ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂದಂಗೆ ಅವ್ರ ಬಾಲ್ಯ ಎಲ್ಲ ಈ ರೀತಿ ಕೆಟ್ಟ ವಿಚಾರಗಳನ್ನ ನೋಡ್ಕೊಂಡ್ ಬೆಳೆದ್ರೆ ಅವ್ರು ಇನ್ನೇನ್ ತಾನೇ ಒಳ್ಳೇದ್ ಕಲಿತಾರೆ. ಸಾಲದಕ್ಕೆ ಇವ್ರುಗಳು ಸಿಂಪತಿ ಪಡ್ಕೊಳ್ಳಕ್ಕೂ ಆ ಮಕ್ಕಳನ್ನ ವಿಡಿಯೋದಲ್ಲಿ ಬಳಸ್ಕೊಂತಾರೆ, ಜಗಳಕ್ಕೂ ಬಳಸ್ಕೊಂತಾರೆ, ಕಡೆಗೆ ಪ್ರಮೋಷನ್ಸ್ಗೂ ಬಳಸ್ಕೊಂತಾವ್ರೆ. ಇವ್ರು ಆಡೋ ಹಲ್ಕ ಆಟಗಳನ್ನ ನೋಡಿ ಆ ಮಕ್ಕಳಿಗೆ ಶಾಲೆಯಲ್ಲಿ ಬೇರೆ ಮಕ್ಕಳು ಮರ್ಯಾದೆ ಕೊಡ್ತಾರ, ಒಳ್ಳೆ ರೀತಿ ಟ್ರೀಟ್ ಮಾಡ್ತಾರ. ಕಡೆ ಪಕ್ಷ ಮಕ್ಕಳು ಮುಖನ ಬ್ಲರ್ ಮಾಡಿ ಹಾಕೋಣ ಅನ್ನೋ ಕನಿಷ್ಠ ಜ್ಞಾನ ಇಲ್ಲ ಈ ಮುಂಡೆ ಉಕ್ಕೆ. ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ನನ್ನ ಕೋಣದ ಲದ್ದಿ ಇದೆಯೋ? ವಿಡಿಯೋ ಮಾಡಿ ಹಾಕ್ಬಿಟ್ರ ಯಾವಾಗ ಜನ ಎಲ್ಲ ಬಾಯಿಗೆ ಬಂದಂಗ್ ಉಗ್ಯೋಕ್ ಶುರು ಮಾಡಿದ್ರು, ಯಾವಾಗ ನೆಗೆಟಿವ್ ಆಗಿ ಟ್ರೋಲ್ ಆಗಕ್ ಶುರು ಆಯ್ತು, ಆಗ ಪಾಪ ಇವರಿಗೆ ಮತ್ತೆ ಆ ಸಂಧ್ಯಾ ಮೇಡಮ್ ಅವ್ರ ನೆನಪಾಗಿದೆ. ನಿನ್ನೆಯಿಂದ ರಾಜ್ಯಾದ್ಯಂತ ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತವ್ರು ಲೀಲಾ ಮಂಜು ಫೋಟೋಸ್ ಹಾಕೊಂಡು ಎಲ್ಲಾರು ನಿಮ್ಗೆ ಇಷ್ಟ ಬಂದಂತೆ ನಿಮಗ್ ಬೇಕಾದಂತ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದಾರಲ್ಲ, ಲೀಲಾ ಮಂಜು ದೂರ ಆಗ್ಬಿಟ್ರು ಅಂತನಾ? ಅಲ್ಲ, ಇವರು ರೀಲ್ಸ್ ಮಾಡಿ ಹಾಕೊಂಡಿಲ್ಲ ಅಂದಿದ್ರೆ ಜನಕ್ಕೆ ಇವ್ರ ಸಂಸಾರ ಹಾಳಾಗಿದ್ಯೋ ಇಲ್ವೋ ಅಂತ ಹೆಂಗ್ ಗೊತ್ತಾಗ್ತಿತ್ತು? ಇವ್ರ ಮಾಡ ಹಾಕೊಂಡಿದ್ದಕ್ಕೆ ತಾನೇ ಜನಕ್ಕೆ ಇವ್ರ ಬಂಡವಾಳ ಗೊತ್ತಾಗಿದ್ದು. ಇವ್ರ ರೀಲ್ಸ್ ಮಾಡ ಹಾಕದ್ಮೇಲೆ ತಾನೇ ಜನ ಬಾಯಿಗೆ ಬಂದಂಗ್ ಉಗಿತಾ ಇರೋದು. ಸೊ ತಪ್ಪು ಜನರದ್ದಲ್ಲ, ಇವ್ರದ್ದು. ಮತ್ತೆ ಎಷ್ಟು ಜನ ನೆನ್ನೆಯಿಂದ ಟ್ರೋಲ್ ಮಾಡ್ತಾ ಇರೋದು ನೀವೆಲ್ಲಾರು ಹೊಳ್ನ ದೂರ ಆಗ್ಬಿಡ್ತಾರ, ಸಂಸಾರ ಹಾಳು ಮಾಡ್ಬೇಕಂತಾನೆ ಕಾಯ್ಕೊಂಡಿದ್ದೀರಾ? ಅಲ್ಲ ಮೇಡಮ್, ಗಂಡ ಹೆಂಡ್ರು ಜಗಳನ ಮನೆ ಒಳಗಾಡಿದ್ರೆ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಮಾತಾಡಲ್ಲ. ಅದೇ ಗಂಡ ಹೆಂಡತಿ ಬೀದಿಗೆ ಬಂದು ಜಗಳ ಆಡಿದ್ರೆ ಆಗ ಬೀದಿಲಿರೋ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಾರೆ, ಬಾಯಿಗೆ ಬಂದಂಗ್ ಉಗಿತಾರೆ. ಸಂಸಾರನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದಲ್ಲ, 4 ಗೋಡೆ ಮಧ್ಯೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇವ್ರಿಗಿರ್ಬೇಕು. ಇಲ್ಲಪ್ಪ, ನಾನು ಸಂಸಾರನ ಸೋಷಿಯಲ್ ಮೀಡಿಯಾದಲ್ಲೇ ಮಾಡ್ತೀನಿ ಅಂದ್ಮೇಲೆ ಪಾಸಿಟಿವ್ ನೆಗೆಟಿವ್ ಕ್ರಿಟಿಸಿಸಮ್ ಎಲ್ಲಾನು ತಕೊಳಕ್ ರೆಡಿ ಇರ್ಬೇಕು. ನಮ್ ಜನ CM PM ಗಳ ಬಗ್ಗೆನೆ ಟೀಕೆ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ, ಇನ್ನು ಇವ್ರನ್ ಬಿಟ್ಬಿಡ್ತಾರ? ಯಾರಾದ್ರೂ ಒಂದ್ ತಪ್ಪು ಮಾಡಿ ಬದಲಾಗಿದ್ದಾರೆ ಅಂದ್ರೆ ಆದ್ರೆ ಎಂಕರೇಜ್ ಮಾಡಿ, ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು. ಅವ್ರು ಬದಲಾಗಿ ಒಂದೊಳ್ಳೆ ಜೀವನ ಮಾಡ್ಲಿ ಅಂತಲೇ ಅಲ್ವೇ ಜನ ಎಲ್ಲ ಅವ್ರ ವಿಡಿಯೋಸ್ಗೆ ಒಳ್ಳೆ ರೀತಿ ಕಮೆಂಟ್ಸ್ ಹಾಕ್ತಿದ್ದು, ಲೈಕ್ ಶೇರ್ ಮಾಡ್ತಿದ್ದು, ಎನ್ಕರೇಜ್ ಮಾಡ್ತಿದ್ದು. ಅದ್ರಿಂದಲೇ ಅಲ್ವೇ ಅವ್ರು ಪ್ರಮೋಷನ್ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡಿರೋದು, ಅವ್ರ ಲೈಫ್ ಸುಧಾರಣೆ ಆಗಿರೋದು. ಇವ್ರ ಜೀವನ ನಡೀತಾ ಇರೋದೇ ಜನರಿಂದ ಅಂದ್ಮೇಲೆ ಸರಿಯಾಗಿದ್ದಾಗ ಹೊಗಳೋ ಜನಕ್ಕೆ, ತಪ್ಪು ಮಾತಾಡಿದಾಗ ತೆಗಳೋ ರೈಟ್ಸ್ ಕೂಡ ಇರುತ್ತೆ. ಇದು ಒಂಥರ ಲಾ ಪಾಯಿಂಟ್. ಇವ್ರುಗಳಿಗೆ ಜನರು ಕಮೆಂಟ್ಸ್ ಇಂದ ಅಷ್ಟೇ ತೊಂದರೆ ಆಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಸಂಸಾರ ಹಾಳಾಗ್ತಿದೆ ಅನ್ನೋದಾದ್ರೆ ಈ ರೀಲ್ಸ್ ಫೀಲ್ಸ್ ಎಲ್ಲ ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡ್ಬೋದಲ್ವೇ? ಇಬ್ರು ಅಕೌಂಟ್ ಡಿಲೀಟ್ ಮಾಡಿ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿಬೋದಲ್ವೇ? ಇವ್ರು ಮಾಡಕ್ಕಿಲ್ಲ, ಯಾಕಂದ್ರೆ ಇವರಿಗೆ ನೆಮ್ಮದಿಗಿಂತ ನೇಮು ಫೇಮು ಮುಖ್ಯ, ಮಾನಕ್ಕಿಂತ ಮನಿ ಮುಖ್ಯ. ಅಂಡ್ ಯಾರಿದು ಪಾಪಂ ಶಾಂತಂ ಸೀರಿಯಲ್ ಮಾಡಿದಾನೆ? ಯಾವನವನ್ಗೆ ಪರ್ಮಿಷನ್ ಕೊಟ್ಟಿರೋದು? ಈ ಶಾಂತಂ ಪಾಪಂ ಕಾರ್ಯಕ್ರಮದಲ್ಲಿ ಅವ್ರೇನ್ ಇಲ್ದೇ ಇರೋದನ್ನ ತೋರಿಸಿಲ್ಲ ಬಿಡಿ. ಹೇಳ್ಬೇಕು ಅಂದ್ರೆ ಅವರೇ ಸ್ವಲ್ಪ ಡೀಸೆಂಟ್ ಆಗಿ ತೋರಿಸಿದ್ದಾರೆ. ಆಕ್ಚುಲಿ ಈ ಗಂಡ ಹೆಂಡತಿ ಮೀಡಿಯಾದ ಮುಂದೆ ಕೂತ್ಕೊಂಡ್ ಮಾತಾಡಿದ್ರಲ್ಲ, ಅದ್ರ 10% ವಲ್ಗ್ಯಾರಿಟಿನೋ ಶಾಂತಂ ಪಾಪಂ ನಲ್ಲಿ ತೋರಿಸಿಲ್ಲ. ಇವರು ನಿಜವಾಗ್ಲೂ ಶಾಂತಂ ಪಾಪಂ ನೋಡಿ ನೊಂದ್ಕೊಂಡಿದ್ದಾರೆ ಅನ್ನೋದಾಗಿದ್ರೆ ಇವರ ಹಳೆ ವಿಡಿಯೋಗಳು ಇನ್ನೂ ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾ ಇದಾವೆ. ಅದನ್ನ ನೋಡಿ ಇವರಿಬ್ರು ಡಿಪ್ರೆಷನ್ ಹೋಗ್ಬೇಕಿತ್ತು. ಅವನ ಹತ್ರ ಮಲ್ಗಿದ್ಲ ಇಲ್ಲ ಕೇಳು, ಮುತ್ತನ ಹತ್ರ ಮಲ್ಗಿದ್ಲ ಇಲ್ಲ ಕೇಳು, ಇಲ್ಲ ಅನ್ಬಿಡ್ಲಿ ಅವಳು. ಸರಿ ಇಲ್ಲ, ಇಕ್ಕೊಂಬೇಡ, ದೇವ್ರ ನಿನ್ ಲೈಫ್ ಹಾಳು ಮಾಡ್ಕೊಂತೀಯ ನೋಡು. ನಾನು ಹೇಳ್ತಾ ಇದೀನಿ, ಎಷ್ಟು ಜನ ಮೋಸ ಮಾಡಿದಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸಿಂಬ ದುಡ್ಡು ಹಾಕೊಂಡು. ಇವ್ರದ್ದೇ ಹಳೆ ಹೊಲಸು ವಿಡಿಯೋಗಳನ್ನ ನೋಡ್ಕೊಂಡು ಬಿಂದಾಸ್ ಆಗಿರೋರು ಶಾಂತಂ ಪಾಪಂ ವಿಡಿಯೋ ನೋಡಿ ಡಿಪ್ರೆಷನ್ ಹೋಗಿದ್ದಾರೆ ಅಂದ್ರೆ ಎಷ್ಟು ಸತ್ಯ ನೀವೇ ಹೇಳ್ರಪ್ಪ. ಲೀಲಾ ಮಂಜು ಪರ್ಸನಲ್ ಲೈಫ್ ಸ್ಟೋರಿ ತಗೊಂಡು ಸೀರಿಯಲ್ ಮಾಡಕ್ ಪರ್ಮಿಷನ್ ಕೊಟ್ಟವನು ಯಾರು ನಿನಗೆ? ಲೀಲಾ ಕೊಟ್ಲಾ? ಮಂಜು ಕೊಟ್ಲಾ? ಒಬ್ಬರ ಪರ್ಸನಲ್ ಲೈಫ್ ಸ್ಟೋರಿ ಎತ್ಕೊಂಡು ನೀನ್ ಸೀರಿಯಲ್ ಮಾಡ್ತೀಯಾ ಅಂದ್ರೆ ಒಬ್ಬರ ಜೀವನದಲ್ಲಿ ಆಟ ಆಡುವಂತದಲ್ವಾ? ಯಾವ್ದ್ ಮೇಡಮ್ ಪರ್ಸನಲ್ ಮ್ಯಾಟ್ರು? ಗೂಗಲ್ ಅಲ್ಲಿ ಮಂಜು ಲೀಲಾ ಅಂತ ಸರ್ಚ್ ಮಾಡಿದ್ರೆ ಇವ್ರ ಇಡೀ ಬಯೋಡೇಟಾನೇ ಬರುತ್ತೆ. ಇವ್ರ ಕಾಂತೆ ಪುರಾಣ ಎಲ್ಲ ತೋರಿಸುತ್ತೆ. ಇವರೇ ಇವರ ಪರ್ಸನಲ್ ಲೈಫ್ ನ ತಂದು ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಗಿಂತ ಗಲೀಜಾಗಿ ತೋರ್ಸ್ಕೊಂಡ್ಬಿಟ್ಟವ್ರೆ. ಈಗ ಪರ್ಸನಲ್ ಲೈಫ್ ಪರ್ಮಿಷನ್ ಕೊಟ್ಟವ್ರು ಯಾರು ಅಂದ್ರೆ ಏನ್ ಅರ್ಥ ಅಂತೀನಿ. ಏನ್ರಿ ತಕರಾರು ಮಾಡ್ತೀರಾ? ಲೀಲಾ ಮಂಜು ಪರ್ಸನಲ್ ಲೈಫ್ ಸ್ಟೋರಿ ತಗೊಂಡು ಸೀರಿಯಲ್ ಮಾಡಕ್ ಪರ್ಮಿಷನ್ ಕೊಟ್ಟವನು ಯಾರು ನಿನಗೆ? ಯಾರೋ ನಿನ್ಗೆ ಅಧಿಕಾರ ಕೊಟ್ಟಿರೋರು?
ಲೀಗಲ್ ಆಕ್ಷನ್ ತಗೊಂಡ್ರೆ ಏನೇನಾಗುತ್ತಂತ ಗೊತ್ತಾಗುತ್ತೆ. ಅಂದಂಗೆ ಶಾಂತಂ ಪಾಪಂ ಕಾರ್ಯಕ್ರಮದ ಮೇಲೆ ಇವ್ರು ಕಂಪ್ಲೇಂಟ್ ಕೊಟ್ರು ಏನು ಯೂಸ್ ಇಲ್ಲ ಬಿಡಿ. ಯಾಕಂದ್ರೆ ಅವರು ಡಿಸ್ಕ್ಲೈಮರ್ ನಲ್ಲಿ ಫುಲ್ ಸೇಫ್ ಗೇಮ್ ಮಾಡ್ಬಿಟ್ಟಿದ್ದಾರೆ. ಇದು ಕಾಲ್ಪನಿಕ ಕಥೆಯಾಗಿದ್ದು ಕೆಲ ಘಟನೆಗಳಿಂದ ಸ್ಫೂರ್ತಿ ಪಡೆದು ಕಾಲ್ಪನಿಕ ಪಾತ್ರಗಳನ್ನು ಬಳಸಿ ಮರುಸೃಷ್ಟಿಸಲಾಗಿದೆ. ಇಲ್ಲಿನ ಪಾತ್ರ ಮತ್ತು ಘಟನೆಗಳು ಯಾವುದೇ ಜೀವಂತ ಅಥವಾ ಮೃತ ವ್ಯಕ್ತಿಗೆ, ಘಟನೆಗಳಿಗೆ, ಪ್ರದೇಶಗಳಿಗೆ ಹೋಲಿಕೆಯಾದಲ್ಲಿ ಅದು ಕಾಕತಾಳೀಯ. ನೀವು ಬಹಳ ಬುದ್ಧಿವಂತರು. ಅದು ಸಾಲದಕ್ಕೆ ಅಲ್ಲಿ ಎಲ್ಲಾ ಪಾತ್ರಗಳ ಹೆಸರುಗಳನ್ನು ಬದಲಾಯಿಸ್ಬಿಟ್ಟಿದ್ದಾರೆ. ಸೊ ಈ ಮಂಜು ಲೀಲಾ ಇದು ನಮ್ದೇ ಕತೆ ಅಂತ ಕಂಪ್ಲೇಂಟ್ ಕೊಡೋಕೆ ಇವ್ರ ಕತೆನ ರಿಜಿಸ್ಟರ್ ಮಾಡಿಸಿದಾರ, ಇಲ್ಲ ಇವ್ರ ಕತೆನ ಕಾಪಿ ರೈಟ್ ಅಡಿಯಲ್ಲಿ ಪ್ರೊಟೆಕ್ಟ್ ಮಾಡಿದಾರ? ಅದಕ್ಕೂ ಮೀರಿ ಇವರು ಡಿಫೆಮೇಶನ್ ಕೇಸು ಅಂದ್ರೆ ಮಾನ ನಷ್ಟ ಮೊಕದ್ದಮೆ ಕೇಸ್ ಹಾಕ್ತಾರ. ಆಲ್ರೆಡಿ ಇವರ ಮಾನನ ನಷ್ಟ ಮಾಡ್ಕೊಂಡ್ ಕುಂತವ್ರೆ. ಇನ್ ಏನ್ ಮಾನ ಉಳ್ದಿದೆ ಅಂತ ಇಲ್ಲಿ ಗಂಟ ಬಂದಿದ್ದೀರಾ ಅಂತ ಜಡ್ಜ್ ಕೇಳಕ್ಕಿಲ್ವೇ? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಪ್ರತಿಯೊಬ್ರು ಸಹ ಲೀಲಾ ಮಂಜು ಫೋಟೋ ಹಾಕೊಂಡು ಟ್ರೋಲ್ ಮಾಡ್ತಾ ಇದಾರಲ್ವಾ? ನಿಮ್ಮನೇಲಿ ಹೆಣ್ಮಕ್ಳು ಸಾಚನ? ನಿಮ್ಮನೇಲಿ ಪರ್ಫೆಕ್ಟ್ ಆಗಿದಾರ? ಈ ಮೇಡಮ್ ಮಾತಾಡಿದೆಲ್ಲ ಓಕೆ, ಒಂದ್ ಅರ್ಥ ಇತ್ತು, ಆದ್ರೆ ಈ ಮಾತನ್ನ ಆಡ್ಬಾರ್ದಿತ್ತು. ನಿಮ್ಮನೇಲಿ ಹೆಣ್ಮಕ್ಳು ಸಾಚನ? ಇಲ್ಲಿ ನೀವು ಬೈಯೋದಿದ್ರೆ ಕೆಡ್ದಾಗ ಕಮೆಂಟ್ಸ್ ಹಾಕಿರೋರ್ಗ್ ಬೈರಿ. ಅದನ್ ಬಿಟ್ಟು ಅವ್ರ ಮನೆ ಹೆಣ್ಣು ಮಕ್ಳನ್ನ ಯಾಕ್ರಿ ಮೇಡಮ್ ಹೇಳ್ಕೊಂಡ್ ಬರ್ತೀರಾ? ಇವಳನ್ನ ಡಿಫೆಂಡ್ ಮಾಡ್ಕೊಳ್ಳೋ ಭರದಲ್ಲಿ ಬೇರೆ ಹೆಣ್ಣು ಮಕ್ಳು ಬಗ್ಗೆ ಈ ರೀತಿ ಕೆಟ್ಟದಾಗ ಸ್ಟೇಟ್ಮೆಂಟ್ಸ್ ಕೊಡೋದು ತಪ್ಪಾಗುತ್ತೆ. ನಿಮ್ಮನೇಲಿ ಹೆಣ್ಮಕ್ಳು ಸಾಚನ? ನಿಮ್ಮನೇಲಿ ಪರ್ಫೆಕ್ಟ್ ಆಗಿದಾರ? ನೀವೆಲ್ಲ ಸಾಚವಾಗಿದ್ದೀರಾ? ನೋಡಿ ಮೇಡಮ್, ಎಲ್ರ ಮನೇಲೂ ದೋಸೆ ತೂತಿರುತ್ತೆ, ಒಪ್ಕೊಳ್ಳೋಣ. ಆದ್ರೆ ಇವ್ರ ಮನೇಲಿ ದೋಸೆ ತೂತಲ್ಲ, ತೂತಲ್ ದೋಸೆ ಇದೆ. ಅದು ಸಾಲದಕ್ಕೆ ಇವ್ರು ತೂತಾಗಿರೋ ದೋಸೆನ ಮನೇಲಿ ಇಟ್ಕೊಂಡ್ರೆ ಸರಿ, ಬೀದಿಲ್ ತಂದ್ ಇಟ್ರೆ ಹದ್ದು ಕಾಗೆ ನಾಯಿಗಳು ಅರ್ದು ಹಂಚ್ಕೊಳ್ದೆ ಬಿಡ್ತಾವ? ಇಲ್ಲ ಸರ್, ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಡಿವೋರ್ಸ್ ಕೇಸ್ಗಳನ್ನು ಸೇರಿದಂತೆ ಸುಮಾರು 39,000 ಕೇಸ್ಗಳು ಫ್ಯಾಮಿಲಿ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದಾವಂತೆ. ಆ ಗಂಡ ಹೆಂಡತಿರು ಹಿಂಗೆ ಮೀಡಿಯಾ ಮುಂದೆ ಕೂತ್ಕೊಂಡು ಒಬ್ರು ಬಗ್ಗೆ ಒಬ್ರು ತೇಜೋವಧೆ ಮಾಡ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡ್ಕೊಂಡವ್ರ. ಆ ಹೆಣ್ಮಕ್ಳು ಹಿಂಗೆ ಮನೇಲಾಗೋ ಜಗಳನೆಲ್ಲ ರೀಲ್ಸ್ ಮಾಡ ಹಾಕ್ತಿದಾರ. ಅವರಿಗೆಲ್ಲ ದುಡ್ಡಿಗಿಂತ ಮಾನ ಮುಖ್ಯ. ಹಂಗಾಗಿ 4 ಗೋಡೆ ಮಧ್ಯೆನೆ ಸಮಸ್ಯೆನ ಬಗೆಹರಿಸ್ಕೋತಾ ಇದ್ದಾರೆ. ಇವರಿಗೆ ಮಾನಕ್ಕಿಂತ ದುಡ್ಡು ಮುಖ್ಯ. ಅದಕ್ಕೆ 3 ಬಿಟ್ಟು ನಿಂತಿದ್ದಾರೆ. ಆಯ್ತು, ನಾವು ಸಾಚ ಇಲ್ವಲ್ಲ, ಲೀಲಾ ಸರಿ ಇಲ್ವಲ್ಲ, ಏನಕ್ಕೆ ಫಾಲೋ ಮಾಡ್ತೀರಾ? ಫಾಲೋವರ್ಸ್ ಇಂದ ದುಡ್ಡು ಬರುತ್ತಾ? ಇಲ್ಲ ಫಾಲೋವರ್ಸ್ ಇಂದ ಅವ್ರಿಗೇನಾದ್ರೂ ಹೊಟ್ಟೆ ತುಂಬುತ್ತಾ? ಇಲ್ಲ ಯಾವತ್ತಾದ್ರೂ ಲೀಲಾ ಬಂದ್ಬಿಟ್ಟು ನಮ್ಗೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಫಾಲೋ ಮಾಡಿ ನಮ್ಗೆ ದುಡ್ಡು ಕೊಡಿ ಅಂತ ಕೇಳಿದಾರ? ಯಾರನ್ನಾದ್ರೂ ಬೆಗ್ ಮಾಡಿದಾರ? ಇವ್ರನ್ನ ಫಾಲೋ ಮಾಡಿರೋ ಒಬ್ಬೊಬ್ರು ನಿಮ್ ಯಾಕಡ ಕಳ್ಕೊಂಡ್ ನೀವೇ ಹೊಡ್ಕೊಳ್ರಪ್ಪ. ಅಲ್ಲ, ಈ ಸಂಧ್ಯಾ ಮೇಡಮ್ಗೆ ಫಾಲೋವರ್ಸ್ ಇದ್ರೇನೆ ಪ್ರಮೋಷನ್ಸ್ ಬರೋದು, ಅದ್ರಿಂದಾನೇ ದುಡ್ಡಾಗೋದು ಅನ್ನೋ ಮ್ಯಾಟ್ರ್ ಗೊತ್ತೋ ಗೊತ್ತಿಲ್ವೋ? ಇವ್ರಿಬ್ರಿಗೂ ಆ ವಿಚಾರ ಗೊತ್ತು ತಾನೆ? ಗೊತ್ತಿದ್ದು ಹೆಂಗ್ ಮೊಲ್ಡ್ರಂಗ್ ನಿಂತವ್ರು ನೋಡಿ. ನಮ್ಮ ಫಾಲೋವರ್ಸ್ ಗಳಿಗೆ ಬೈಬೇಡಿ ಮೇಡಮ್, ಅವರಿಂದಾನೇ ನಮ್ಗೆ ಹಣ ಸಂಪಾದನೆ ಆಗ್ತಿರೋದು, ಅವರಿಂದಾನೇ ಅನ್ನ ತಿಂತಿರೋದು ಅಂತ ಬೊಗಳಕ್ಕಾಗಕ್ಕಿಲ್ವೇ? ನೀವು ಉದ್ದಾರ ಆಗಲ್ಲ ಬಿಡಿ. ಇಲ್ಲ ಯಾರಾದ್ರೂ ಫಾಲೋವರ್ಸ್ ಎಷ್ಟು ಜನ ಇದಾರಮ್ಮ ನಿನ್ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ? ಇದಾರೆ ಮ್ಯಾಮ್ 20. ಎಷ್ಟು? 20 ಇದಾರಲ್ವಾ? ಆ 20,000 ಫಾಲೋವರ್ಸ್ ಯಾರಾದ್ರೂ ಒಬ್ರು ಲೀಲಾ ಮಂಜುಗ್ ನಾನು ₹1 ಕೊಟ್ಟಿದ್ದೀನಿ, ಇಲ್ಲ ನಾನು ಅವ್ರಿಗೆ ಸಾಕ್ತಾ ಇದೀನಿ, ಊಟ ಬಟ್ಟೆ ಕೊಡ್ಸಿದೀನಿ, ಯಾವನಾದ್ರೂ ಒಬ್ಬ ಬಂದ್ ಹೇಳಿ ನೋಡೋಣ, ಹೇಳ್ರಿ ನೋಡೋಣ. ಜನ 350-400 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ಕೊಂಡು ಅವ್ರ ಅಮೂಲ್ಯವಾದ ಸಮಯ ಕೊಟ್ಟು ಅವರ ಸಿಂಪತಿ ಕೊಟ್ಟು ಇವರ ವಿಡಿಯೋಸ್ ಗಳನ್ನ ನೋಡ್ತಿರೋದಕ್ಕೆ ಇವ್ರಿಗೆ ಪ್ರಮೋಷನ್ಸ್ ನಿಂದ ಹಣ ಬರ್ತಿರೋದು. ಸೊ ಡೈರೆಕ್ಟ್ ಆಗಲ್ಲ ಅಂದ್ರು ಇವರ ಸಂಪಾದನೆ ಮಾಡ್ತಿರೋ ಹಣ, ಇವ್ರು ತಿಂತಿರೋ ಅನ್ನ, ಇದೆರಡರಲ್ಲೂ ಜನರು ಋಣ ಇದೆ. ಇದು ಕರೆಕ್ಟ್. ಅದೇನೋ ಹೇಳ್ತಾರಲ್ಲ, ಹತ್ತಿದೇಣಿ ಒದಿಯೋದು ತಿಂತಟಗೆ ಉಚ್ಚೆ ಉಯ್ಯೋದು ಅಂತ ಇದೇನೆ. ಜನ ಇವ್ರನ್ನ ಫಾಲೋ ಮಾಡಿದ್ದು ಏನೋ ಬದಲಾಗಿದ್ದಾರೆ, ಒಂದೊಳ್ಳೆ ಜೀವನ ಮಾಡ್ಲಿ ಸಪೋರ್ಟ್ ಮಾಡೋಣ ಅಂತ. ಆದ್ರೆ ಇವರು ಸಪೋರ್ಟ್ ಮಾಡಿದ ಫಾಲೋವರ್ಸ್ ಬಗ್ಗೆನೆ ಕೇವಲವಾಗಿ ಮಾತಾಡ್ತಾವ್ರಲ್ಲ. ಒಳ್ಳೇದಾಗ್ತದ ನಿನಗೆ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಆದ್ರೆ ಒಬ್ರಿಗಿರುವಂತ ಟ್ಯಾಲೆಂಟ್ ನ ಎಂಕರೇಜ್ ಮಾಡಿ, ಇಲ್ಲ ಸುಮ್ನೆ ಇರ್ಬೇಕು. ತಾವು ಯಾವ ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಮೇಡಮ್? ಈ ಟ್ಯಾಲೆಂಟ್ ನಾನು ಇನ್ನು ಸುಖ ತಗೋ, ಅವಳ ಹತ್ರ ಸುಖ ತಗೊಂಡ್ ಕಳ್ಸ್ಬಿಡ, ನೀನ್ ಇಕ್ಕೊಂಬೇಡ. ಅಥವಾ ಈ ಟ್ಯಾಲೆಂಟ್ 1,000-2,000 ಕೊಡೋನೋಳು ಆವಾಗ್ಲೇ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಬಂದ್ ಮಲಗ್ತಾ ಇದ್ದೋಳು. ಶಾಂತಂ ಪಾಪಂ, ಶಾಂತಂ ಪಾಪಂ. ಆದ್ರೆ ಒಬ್ರಿಗಿರುವಂತ ಟ್ಯಾಲೆಂಟ್ ನ ಎಂಕರೇಜ್ ಮಾಡಿ, ಇಲ್ಲ ಸುಮ್ನೆ ಇರ್ಬೇಕು. ಇತ್ತೀಚೆಗೆ ಟ್ಯಾಲೆಂಟ್ ಅನ್ನೋ ಪದದ ಅರ್ಥ ಟಾಯ್ಲೆಟ್ ಗಿಂತ ಕಡಿಯಾಗೋಗಿದೆ ಶಿವ. ವಾಸನೆ, ಗಬ್ಬು ವಾಸನೆ. ಹೆಂಗೆ ಲೆಜೆಂಡು, ಗೋಲು, ಫೋಕಸ್ ಅನ್ನೋ ಪದಗಳು ಅರ್ಥ ಕಳ್ಕೊಂಡಿದಾವೋ, ಹಂಗೆ ಇನ್ನೊಂದ್ ಸ್ವಲ್ಪ ದಿನ ಇಂಥವ್ರಿಂದ ಟ್ಯಾಲೆಂಟ್ ಅನ್ನೋ ಪದ ಕೂಡ ಅರ್ಥ ಕಳ್ಕೊಂಡ್ ಅಪಾರ್ಥ ಆಗೋಗುತ್ತೆ. ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅದನ್ನೇ ಅಲ್ವೇ ಜನ ಇವ್ರಿಗೆ ಹೇಳ್ತಿರೋದು. ನೀವು ಜನಕ್ ಬುದ್ಧಿ ಹೇಳೋ ಬದಲು ಇವರಿಗೆ ಮಕ್ಕುಗ್ದು ಬುದ್ಧಿ ಹೇಳಿ. ಇನ್ಮೇಲಾದ್ರೂ ಇಂತ ಕಿತ್ತೋದ್ ವಿಡಿಯೋ ಹಾಕೋಕ್ ಮುಂಚೆ ನಿಮ್ಮ ಸಲಹೆ ಸೂಚನೆಗಳನ್ನ ಪಡ್ಕೊಳಕ್ ಹೇಳಿ. ಜೀವನದಲ್ಲಿ ಎಲ್ರಿಗೂ 2ನೇ ಅವಕಾಶ ಸಿಗಲ್ಲ, ಅದು ಇವ್ರಿಗೆ ಸಿಕ್ಕಿದೆ. ಸಿಕ್ಕಾಗ ಅದನ್ನ ಉಳಿಸ್ಕೊಂಡ್ ಬೆಳೆಯೋದ್ ಬಿಟ್ಟು ಉಗಿಸ್ಕೊಂಡು ಬೀಳೋ ರೀತಿ ಮಾಡ್ಕೊಂತಾವ್ರೆ. ಹಾಳಾಗೋಯ್ತೀಯಾ ಎಲ್ಲ ಬಿಟ್ಬಿಟ್ಟು ಬದುಕಲ್ ಕಲೆ. ಸೋಷಿಯಲ್ ಮೀಡಿಯಾ ಅನ್ನೋದು ಡಬಲ್ ಎಡ್ಜೆಡ್ ಸ್ವಾಡ್ ತರ. ಅದನ್ನ ತುಂಬಾ ಜೋಪಾನವಾಗಿ ಬಳಸಬೇಕು. ಸಿಕ್ತಂಗ್ ಬಳಸಿದ್ರೆ ಸಿಕ್ಕಿದ ಕಡೆ ಕುಯ್ದು ಬಿಡ್ತದೆ. ಈ ಮಂಜು ಲೀಲಾ ಅಷ್ಟೇ ಅಲ್ಲ ಕಣ್ರಪ್ಪ, ಇನ್ನೂ ಒಂದಷ್ಟು ಜನ ಹೆಂಗುಸ್ರು ಕಟ್ಕೊಂಡವನು ಇಟ್ಕೊಂಡವನು ಅಂತ ಮನೆ ಹಾಳು ಮ್ಯಾಟ್ರನ್ನೆಲ್ಲಾ ತಂದು ಫಿಲ್ಟರ್ ಇಲ್ದಂಗೆ ಬೀಪ್ ಪದಗಳನ್ನ ಬಳಸ್ಕೊಂಡು ವಿಡಿಯೋ ಮಾಡ್ತಾವ್ರೆ. ಮಾತೆತ್ರ ಹೇಳ್ತಿಯಲ್ಲ 3 ಬಿಟ್ಟು ನೀನು ಹಂದಿ ಮುಂಡೆ
ಇಟ್ಕೊಂಡಿರೋದು ಕಟ್ಕೊಂಡಿರೋದು ಅಂತ ನೀನೇ ಅಲ್ವಾ ಕಂಡವ್ರ ಗಂಡನ್ ಇಟ್ಕೊಂಡಿರೋದು ನಾಚಿಕೆ ಆಗಲ್ವಾ? ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಮುಂದಿನ ವಿಡಿಯೋಲಿ ಅವ್ರನ್ನು ಹೊಸಿ ನೋಡ್ಕೊಂಡ್ ಬರೋಣ. ಅಲ್ಲಿ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.